ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ನಾನು ಇಂದು ವೆಜಿಟೇಬಲ್ ಪಲಾವನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ನೋಡಿ ಫ್ರೆಂಡ್ಸ್, ಎಲ್ಲ ಥರದ ತರಕಾರಿಯನ್ನು ಹಾಕಿ ಮಾಡೋದ್ರಿಂದ ಇದು ತುಂಬ ಟೇಸ್ಟಿಯಾಗಿ ಬರುತ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ಕಾರ್ನ್ ಹಾಕಿ ಮಾಡಿರೋದ್ರಿಂದ ಇದರ ರುಚಿ ಇನ್ನೂ ಅದ್ಭುತವಾಗಿರುತ್ತದೆ. ನೋಡಿ ಫ್ರೆಂಡ್ಸ್, ಇದು ಮಕ್ಕಳಿಗೆ ಟಿಫನ್ಗೂ ಕೂಡ ತುಂಬ ಚೆನ್ನಾಗಿರುತ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕೆಂದು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ವೆಜಿಟೇಬಲ್ ಪಲಾವನ್ನು ಮಾಡಲು ನಾನು ಇಲ್ಲಿ ಸ್ವಲ್ಪ ಹಸಿ ಅಲ್ಲ, 1 ಕ್ಯಾಪ್ಸಿಕಮ್, 1 ಈರುಳ್ಳಿ, 1 ಕ್ಯಾರೆಟ್, 2 ಹಸಿಮೆಣಸಿನಕಾಯಿ, 1 ಆಲೂಗಡ್ಡೆ, ಸ್ವಲ್ಪ ಕಾರ್ನ್ ಮತ್ತು 1 ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಮತ್ತು 1 ಟೊಮೆಟೊವನ್ನು ತೆಗೆದುಕೊಂಡಿರುತ್ತೇನೆ. ನೋಡಿ ಫ್ರೆಂಡ್ಸ್, ಪುದೀನವನ್ನು ಇಲ್ಲಿ ನಾನು ಜಾಸ್ತಿಯಾಗಿ ತೆಗೆದುಕೊಂಡಿರುತ್ತೇನೆ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಇವೆರಡೂ ಬಿಸಿಯಾದ ಮೇಲೆ ಅರ್ಧ ಇಂಚು ಚಕ್ಕೆ, 2 ಏಲಕ್ಕಿ ಮತ್ತು 4 ಲವಂಗವನ್ನು ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, 4 ರಿಂದ 5 ಮೆಣಸಿನಕಾಳನ್ನು ಕೂಡ ಹಾಕಿಕೊಳ್ಳುತ್ತೇನೆ. ಇವೆಲ್ಲವೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ಮೇಲೆ ನಾನು ಇಲ್ಲಿ ಮೊದಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಟ್ಟುಕೊಂಡಿರುತ್ತೇನೆ, ಅದನ್ನು ಕೂಡ ಸೇರಿಸಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇದರ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಂತರ ಇಲ್ಲಿ 2 ಹಸಿಮೆಣಸಿನಕಾಯನ್ನು ಹಾಕಿಕೊಳ್ಳುತ್ತೇನೆ. ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ನಂತರ ಇಲ್ಲಿ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕಿಕೊಳ್ಳುತ್ತೇನೆ. ಈರುಳ್ಳಿಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಂತರ 1 ಆಲೂಗಡ್ಡೆಯನ್ನು ಈ ರೀತಿ ಕಟ್ ಮಾಡಿ ಹಾಕಿಕೊಳ್ಳುತ್ತೇನೆ. ಎಲ್ಲವನ್ನು ನಾನಿಲ್ಲಿ ದಪ್ಪ ದಪ್ಪವಾಗಿ ಕಟ್ ಮಾಡಿಕೊಂಡಿರುತ್ತೇನೆ. ನಂತರ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮನ್ನು ಹಾಕಿಕೊಂಡು ಕಾರ್ನನ್ನು ಕೂಡ ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ವೆಜಿಟೇಬಲನ್ನು ಹಾಕಿಕೊಂಡು ಸ್ವಲ್ಪ ಇವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ 1 ಸ್ಪೂನ್ನಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇವೆಲ್ಲ ವೆಜಿಟೇಬಲ್ ಪೂರ್ತಿಯಾಗಿ ಮೆತ್ತಗಾಗಬಾರದು. ಈ ರೀತಿಯಲ್ಲಿ ಇವನ್ನ ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಲಿಡ್ನನ್ನು ಕ್ಲೋಸ್ ಮಾಡಿ ಇಟ್ಟುಕೊಳ್ಳಬೇಕು. ನೋಡಿ, ಈಗ ಈ ಪಲಾವ್ಗೆ ನಾನು ಕಾರ್ನ್ ಯೂಸ್ ಮಾಡಿರೋದರಿಂದ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನಂತರ ಪುದೀನ ಮತ್ತು ಟೊಮೆಟೊವನ್ನು ಸೇರಿಸಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಪುದೀನವನ್ನು ಕಟ್ ಮಾಡದೆ ಪೂರ್ತಿ ಎಲೆಯಾಗಿ ಹಾಕಿದರೆ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನಂತರ ಖಾರಕ್ಕೋಸ್ಕರ ನಾನು ಇಲ್ಲಿ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಸೇರಿಸಿಕೊಳ್ಳುತ್ತೇನೆ. ನಾನು ಹಾಕುವ ಚಿಲ್ಲಿ ಪೌಡ್ರು ಜಾಸ್ತಿ ಖಾರ ಇರುವುದಿಲ್ಲ, ಆದ್ದರಿಂದ ನಾನಿಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡಿಕೊಂಡಿರುತ್ತೇನೆ. ಮೊದಲೇ ನಾವಿಲ್ಲಿ ಮಸಾಲೆಯನ್ನು ಹಾಕಿಕೊಂಡಿರೋದರಿಂದ ಖಾರನ್ನು ನೋಡಿಕೊಂಡು ಹಾಕಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಅರಿಶಿನವನ್ನು ಸೇರಿಸಿಕೊಂಡು ಈ ರೀತಿಯಾಗಿ ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಆಗಲು ಬಿಡಬೇಕು. ನಂತರ ನಾನು ಇಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡ್ರನ್ನು ಕೂಡ ಸೇರಿಸಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇವೆಲ್ಲವೂ ಎಣ್ಣೆಯಲ್ಲಿ ಫ್ರೈ ಆಗುವವರೆಗೂ ಇದನ್ನು 2 ರಿಂದ 3 ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಿಕೊಳ್ಳಬೇಕು. ನೋಡಿ, ಈಗ 50% ಬೆಂದಿರುತ್ತವೆ. ನಂತರ ಇಲ್ಲಿ
ನಾನು 1 ಗ್ಲಾಸ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿರೋದ್ರಿಂದ ಅದಕ್ಕೆ 2 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಪಲಾವ್ ಉದುರುದ್ರಾಗಿ ಬೇಕಾದರೆ ಸ್ವಲ್ಪ ನೀರನ್ನು ಕಡಿಮೆಯೇ ಹಾಕಿಕೊಳ್ಳಬೇಕು. ಕೆಲವರು ಅಕ್ಕಿಯನ್ನು ಹಾಗೆ ಎಣ್ಣೆಯಲ್ಲೇ ಕೂಡ ಹಾಕಿಕೊಳ್ಳುತ್ತಾರೆ. ಆದರೆ ನಾನು ಇಲ್ಲಿ ಮೊದಲು ನೀರನ್ನು ಸೇರಿಸಿಕೊಂಡು ನೀರು ಕೂಡ ಒಂದು ಉಗಿ ಬರುವ ತನಕ ಬಿಟ್ಟಿದ್ದೇನೆ. ನಂತರ ಮೊದಲೇ ಇಲ್ಲಿ ಅಕ್ಕಿಯನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು 10 ರಿಂದ 15 ನಿಮಿಷಗಳ ಕಾಲ ನೆನೆಯಲು ಬಿಟ್ಟಿದ್ದೆ. ಈಗ ನೆನೆದಿರುವ ಅಕ್ಕಿಯನ್ನು ಕುದಿಯುವ ನೀರಿಗೆ ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಎಲ್ಲ ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದಕ್ಕೆ ಇಲ್ಲಿ ನಾನು ಯಾವುದೇ ಪಲಾವ್ ಮಸಾಲೆ ಆಗಲಿ ಯಾವುದೇ ಬೇರೆ ಪೌಡ್ರನ್ನು ಹಾಕಿಕೊಳ್ಳುವುದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಉಗಿ ಬಂದ ಮೇಲೆ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಸೀಟಿಯನ್ನು ಕೂಗಿಸಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, 2 ಸೀಟಿ ಬಂದ ನಂತರ ಹವಾ ಹೋದ ಮೇಲೆ ಈ ರೀತಿಯಾಗಿ ಬಂದಿರುತ್ತದೆ. ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ನಾವು ವೆಜಿಟೇಬಲನ್ನು ಜಾಸ್ತಿಯಾಗಿ ಫ್ರೈ ಮಾಡದೇ ಇರೋದರಿಂದ ಪೂರ್ತಿಯಾಗಿ ಈ ರೀತಿ ಬಂದಿರುತ್ತದೆ. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಎಲ್ಲ ಥರದ ತರಕಾರಿ ಹಾಕಿ ಮಾಡಿರುವ ಪಲಾವ್ ರೆಡಿ ಆಯಿತು. ನೋಡಿ ಎಷ್ಟೊಂದು ಉದುರುದುರಾಗಿ ಬಂದಿರುತ್ತದೆ. ನೋಡಿ ಫ್ರೆಂಡ್ಸ್, ಇದನ್ನು ಕುಕ್ಕರ್ದಾಗಿಯೂ ಕೂಡ ಮಾಡಿಕೊಳ್ಳಬಹುದು. ಹಾಗೆಯೇ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಪಾತ್ರೆಯಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಮಾಡಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಈಗ ರುಚಿಯಾದ ಮತ್ತು ಬಿಸಿ ಬಿಸಿಯಾದ ತರಕಾರಿ ಪಲಾವ್ ರೆಡಿ ಆಯಿತು. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡಿಕೊಳ್ಳಬಹುದು ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಹಾಕಿ ಕಳಿಸಬಹುದು. ಇದರಲ್ಲಿ ಎಲ್ಲ ಥರದ ತರಕಾರಿ ಇರುವುದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಇದು ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.